ಹಾಯ್ ಹಲೋ, ದಿಸ್ ಇಸ್ ರಜನ್ ಫ್ರಮ್ ರೂಟ್ಸ್ ಇನ್ಸ್ಟಿಟ್ಯೂಟ್ ಉಡುಪಿ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಹೇಳ್ತಿರೋ ವಿಷಯ ಯಾವುದು ಅಂತ ಹೇಳಿದ್ರೆ, ಸೊ ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ ಆರ್ ಗೂಗಲ್ ಮೈ ಬಿಸ್ನೆಸ್ ಅಂತಲೂ ಕರೀತಾರೆ. ಈ ರೀತಿ ಎಲ್ಲ ಇದನ್ನ ಏನ್ ಮಾಡ್ತಾರೆ, ವ್ಯಾಖ್ಯಾನ ಮಾಡ್ತಾರೆ. ಪ್ರೊಫೈಲ್, ವಾಟ್ ಎಕ್ಸಾಕ್ಟ್ಲಿ ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ ಅಂಡ್ ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಯಾಕೆ ತುಂಬಾ ಇಂಪಾರ್ಟೆಂಟ್? ಬಿಸ್ನೆಸ್ ಮ್ಯಾನ್ಗೆ ತುಂಬಾ ಇಂಪಾರ್ಟೆಂಟ್ ಗಿಂತ ಬಿಸ್ನೆಸ್ ಮ್ಯಾನ್ ರನ್ ಮಾಡ್ತಿರೋ ಬಿಸ್ನೆಸ್ಸಿಗೆ ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅದು ತುಂಬಾ ಇಂಪಾರ್ಟೆಂಟ್, ಅದರ ಬಗ್ಗೆ ನಾನು ನಿಮಗೆ ನಾಲೆಜ್ ಅನ್ನ ಕೊಡ್ತಾ ಹೋಗ್ತೀನಿ. ಫಸ್ಟ್ ಥಿಂಗ್ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ ಅಥವಾ ಗೂಗಲ್ ಮೈ ಬಿಸ್ನೆಸ್ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ನಾವು ಲೋಕಲ್ SEO ಅಂತಾನೂ ಕರಿತೀವಿ ಅಥವಾ ಗೂಗಲ್ ಬಿಸ್ನೆಸ್ ಲಿಸ್ಟಿಂಗ್ ಅಂತಾನೂ ಕರಿತೇವೆ. ಸೊ ಲೋಕಲ್ SEO ಅಂತ ಯಾಕೆ ನಾವು ಡಿಫೈನ್ ಮಾಡ್ತೀವಿ ಅಂತ ಇದ್ರೆ, ಸೊ ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ ಅನ್ನೋದು ಇಟ್ಸ್ ಅ ಲೋಕಲ್ ಸರ್ಚ್ಗೆ ಒಂದು ಆಪ್ಟಿಮೈಸ್ ಮಾಡಿರುವಂತಹ ಒಂದು ಸೆಗ್ಮೆಂಟ್. ಅರ್ಥ ಆಯ್ತಾ? ಅಲ್ಲಿ ಎಲ್ಲಾ ರೀತಿಯ ಬಿಸ್ನೆಸ್ ರಿಲೇಟೆಡ್ ಕಂಟೆಂಟ್ಸ್ಗಳಾಗಿರ್ಬೋದು, ಕೆಟಗರಿ ಆಗಿರ್ಬೋದು, ಅದರ ವರ್ಕಿಂಗ್ ಅವರ್ಸ್ಗಳಾಗಿರ್ಬೋದು, ಡೀಟೇಲ್ಸ್ಗಳಾಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಎಲ್ಲಾ ರೀತಿಯ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಎಲ್ಲಿ ಇರ್ತದೆ ಆ ಒಂದು ಲೋಕಲ್ ಸೆಗ್ಮೆಂಟ್ ಅಂತ ಹೇಳಿದ್ರೆ ಲೋಕಲ್ SEO ವಿ ಕಾಲ್ ಗೂಗಲ್ ಮೈ ಬಿಸ್ನೆಸ್ ಆರ್ ಗೂಗಲ್ ಲಿಸ್ಟಿಂಗ್. ಅಲ್ಲಿ ಪೀಪಲ್ ಯಾರಿಗೆ ಆ ರೀತಿ ಪ್ರಾಬ್ಲಮ್ಸ್ ಇದೆ, ಯಾರಿಗೆ ಆ ರೀತಿ ಕ್ವರೀಸ್ ಇದೆ, ಸೊ ಅವರು ಆ ಸೆಗ್ಮೆಂಟ್ ಮೇಲೆ ಇರುವಂತ ಕ್ವರೀಸ್ ಯಾರಿಗಿರ್ತದಲ್ಲ ಅವರು ಬಂದು ಗೂಗಲ್ ಅಲ್ಲಿ ಸರ್ಚ್ ಕೊಡ್ತಾರೆ ರಿಲೇಟೆಡ್ ಸರ್ವಿಸಿಗೋಸ್ಕರ. ಸೊ ಆವಾಗ ಅವರಿಗೆ ತುಂಬಾ ಹೆಲ್ಪ್ ಆಗ್ತದೆ. ಮೋರ್ ದೆನ್ 99% ಅಥವಾ 98% ಜನ ಯಾವ್ದನ್ನ ಯೂಸ್ ಮಾಡ್ತಾ ಇದ್ದಾರೆ, ಗೂಗಲ್ ಅನ್ನೋ ಸರ್ಚ್ ಇಂಜಿನ್ ಯೂಸ್ ಮಾಡ್ತಾ ಇದ್ದಾರೆ, ಕ್ರೋಮ್ ಅನ್ನೋ ಬ್ರೌಸರ್ನ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ಅವರು ಅಷ್ಟು ಜನ ಆ ಬ್ರೌಸರ್ನ, ಆ ಸರ್ಚ್ ಇಂಜಿನ್ ಯೂಸ್ ಮಾಡ್ತಾ ಇರ್ಬೋದು? ಯಾಕೆ ಅದಕ್ಕೆ ಈಗಲೂ ಕೂಡ ಗೂಗಲ್ ಅನ್ನೋ ಒಂದು ಸಂಸ್ಥೆಗೆ ಕಾಂಪಿಟೇಟರ್ಸ್ಗಳು ಯಾರು ಇಲ್ಲ? ಯಾವತ್ತಾದ್ರೂ ನಿಮಗೆ ಕ್ವಶನ್ ಮಾಡಿದ್ರಾ? ನೀವು ಕೂಡ ಎಷ್ಟೋ ಜನ ನನ್ನ ವ್ಯೂವರ್ಸ್ಗಳಾಗಿರ್ಬೋದು, ತುಂಬಾ ಜನ ಆಗಿರ್ಬೋದು, ಈವಾಗಲೂ ಕೂಡ ಮೈಕ್ರೋಸಾಫ್ಟ್ನವರಿದು ಸರ್ಚ್ ಇಂಜಿನ್, ಬೇರೆ ಕಂಪನೀಸ್ಗಳ ಸರ್ಚ್ ಇಂಜಿನ್ ಯೂಸ್ ಮಾಡೋದು ತೀರಾ ಕಮ್ಮಿ. ಯೂಸ್ ಮಾಡ್ತಾರೆ ಬಟ್ ತೀರಾ ಕಮ್ಮಿ. ನಾವು ವಿಂಡೋಸ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಇನ್ಬಿಲ್ಟ್ ಆಗಿ ನಮ್ಗೆ ಏನ್ ಬರ್ತದೆ, ಮೈಕ್ರೋಸಾಫ್ಟ್ನವರ ಕ್ರೋಮ್ ಆಗಿರ್ಬೋದು, ಮೈಕ್ರೋಸಾಫ್ಟ್ನವರ ಸರ್ಚ್ ಇಂಜಿನ್ ನಮ್ಗೆ ಬರ್ತದೆ. ಬಟ್ ಅದರಲ್ಲೂ ನಾವು ಏನನ್ನು ಇನ್ಸ್ಟಾಲ್ ಮಾಡ್ಕೊಳ್ತೀವಿ, ಕ್ರೋಮ್ ಬ್ರೌಸರ್ನ ಇನ್ಸ್ಟಾಲ್ ಮಾಡ್ಕೊಳ್ತೀವಿ. ಸೊ ಯಾಕೆ ಅಷ್ಟು ಗೂಗಲ್ ಕಡೆ ಜನ ಹೋಗ್ತಾ ಇದ್ದಾರೆ, ಯಾಕೆ ಅದನ್ನೇ ಪ್ರಿಫರ್ ಮಾಡ್ತಾರೆ? ದೇರ್ ಇಸ್ ಅ ರೀಸನ್. ಸೊ ವೆನ್ SEO ಅನ್ನೋ ಕಾನ್ಸೆಪ್ಟ್, ಈಗ ನಾನು ಹೇಳ್ತಿರೋದು ಲೋಕಲ್ SEO ಅವ್ರ ಗೂಗಲ್ ಲಿಸ್ಟಿಂಗ್, ದಟ್ ಇಸ್ ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್. ಬಟ್ ಬಿಫೋರ್ SEO ಅನ್ನೋದು ಇತ್ತು. ಸೊ SEO ಅನ್ನೋದು ಎಕ್ಸಾಕ್ಟ್ಲಿ ಸ್ಟಾರ್ಟ್ ಆಗಿದ್ದು 1991. ಸೊ ಅಲ್ಲಿ ತನಕ SEO ಕಾನ್ಸೆಪ್ಟ್ಸ್ಗಳಿಲ್ಲ. ಸೊ ಬಟ್ ದ ಗೂಗಲ್ ವಾಸ್ ಎಕ್ಸಾಕ್ಟ್ಲಿ ಸ್ಟಾರ್ಟೆಡ್ ವೆನ್ ಇಂಟರ್ನೆಟ್ ವಾಸ್ ಸ್ಟಾರ್ಟೆಡ್. ಅಂತರ್ಜಾಲ ಯುಗ ಅಂತಾರಲ್ಲ, ಅದು ಯಾವಾಗ ಸ್ಟಾರ್ಟ್ ಆಯ್ತಲ್ಲ ಅವತ್ತಿಂದ ಇಲ್ಲಿ ಯಾವ್ದಿದೆ, ಗೂಗಲ್ ಅನ್ನೋದು ಸಂಸ್ಥೆ ಇದೆ. ಅಂಡ್ ಅವ್ರು ಅವತ್ತಿಂದ ಏನ್ ಮಾಡಿದ್ದಾರೆ, ಎಲ್ಲಾ ರೀತಿಯ ಇನ್ಫಾರ್ಮೇಶನ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ಸ್ಗಳನ್ನ ಅವ್ರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ದೇ ಹ್ಯಾವ್ ಲಾಟ್ ಆಫ್ ನಾಲೆಜ್ ಅಂಡ್ ಲಾಟ್ ಆಫ್ ಬ್ಯಾಕಪ್ಸ್, ಲಾಟ್ ಆಫ್ ಇನ್ಫಾರ್ಮೇಶನ್ ಇನ್ ದೇ ಸೈಟ್. ಸೊ ಆ ರೀಸನ್ ಇಂದ ಏನ್ ಮಾಡ್ತಾ ಇದ್ದಾರೆ, ಹೆಚ್ಚು ಜನ ಅದರ ಕಡೆ ಹೋಗ್ತಾ ಇದ್ದಾರೆ. ಬಿಕಾಸ್ ನಾವು ಯಾವುದೇ ಒಂದು ಬ್ರೌಸರ್ನ ಯೂಸ್ ಮಾಡಲಿ ನಮ್ಗೆ ಅಷ್ಟು ಒಂದು ಕಂಫರ್ಟೇಬಲ್ ಫೀಲ್ ಕೊಡಲ್ಲ. ಯಾವುದೇ ಆಗಿರ್ಬೋದು ಯೂಸ್ ಮಾಡಿದ್ರೆ ನಮಗೆ ಅಷ್ಟು ಕಂಫರ್ಟೇಬಲ್ ಕೊಡಲ್ಲ. ಬಟ್ ಇಫ್ ಯು ಆರ್ ಯೂಸಿಂಗ್ ಕ್ರೋಮ್, ಅದರಲ್ಲೂ ಗೂಗಲ್ ಸರ್ಚ್ ಇಂಜಿನ್, ಕ್ರೋಮಲ್ಲಿರುವಂಥ ಗೂಗಲ್ ಸರ್ಚ್ ಇಂಜಿನ್ ಯೂಸ್ ಮಾಡಿದ್ರೆ ಅದು ಒಂಥರ ಕಂಫರ್ಟೇಬಲ್ ಆ್ಯಂಡ್ ಅದರಲ್ಲಿ ಬರುವಂಥ ಆನ್ಸರ್ಸ್ ಕೂಡ ವಿ ಫೀಲ್ ಬೆಟರ್. ಸೊ ಈ ಎಲ್ಲ ರೀಸನ್ ಇಂದ ಎಷ್ಟೋ ಜನ ಇವಾಗ ಯಾವುದಕ್ಕೆ ಬರ್ತಾ ಇದ್ದಾರೆ, ಯಾವುದನ್ನ ಪ್ರಿಫರ್ ಮಾಡ್ತಾರೆ, ಗೂಗಲ್ನ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ಯಾಕೆ ನಾವು ಲಿಸ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲ ಟೈಪ್ ಆಫ್ ಸರ್ಚ್ ಇಂಜಿನ್, ಎಲ್ಲ ಟೈಪ್ ಆಫ್ ಬ್ರೌಸರಲ್ಲೂ ನಾವೇನು ಮಾಡ್ಬೋದು, ಗೂಗಲ್ ನಮ್ಮ ಬಿಸ್ನೆಸ್ಸನ್ನು ಲಿಸ್ಟಿಂಗ್ ಮಾಡ್ಬೋದು. ಅದು ಗೂಗಲಲ್ಲೇ ಲಿಸ್ಟ್ ಮಾಡಬೇಕಂತ ಇಲ್ಲ. ಅರ್ಥ ಆಯ್ತಾ? ಸೊ ಬಟ್ ಯಾಕೆ ಗೂಗಲ್ನೇ ಪ್ರಿಫರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೋರ್ ದೆನ್ 8.5 ಬಿಲಿಯನ್ ಸರ್ಚಸ್ ಡೈಲಿ ಆಗ್ತದೆ. ಕ್ರೋಮ್ ಅನ್ನೋ ಬ್ರೌಸರ್ ಇಂದ, ಗೂಗಲ್ ಅನ್ನೋ ಸರ್ಚ್ ಇಂಜಿನ್ ಇಂದ 8.5 ಬಿಲಿಯನ್ ಸರ್ಚಸ್ಗಳು ಡೈಲಿ ಬೇಸಿಸ್ ಅಲ್ಲಿ ಆಗ್ತಾ ಇದೆ. ಅದರಲ್ಲಿ ಒಬ್ಬ ಪರ್ಸನ್ ಮಿನಿಮಮ್ 5 to 6 ಟೈಮ್ ಗೂಗಲ್ಗೆ ಬಂದು ಸರ್ಚ್ ಮಾಡ್ತಾ ಇದ್ದಾನೆ. ಸೊ ಇಷ್ಟು ಸರ್ಚ್ ಕ್ವರಿ ಇರುವಾಗ ಆಲ್ ಓವರ್ ದ ವರ್ಲ್ಡ್ ಅಂಡ್ ಇಷ್ಟು ಒಬ್ಬ ಪರ್ಸನ್ ಇಂದ ಸರ್ಚ್ ಹೋಗ್ತಾ ಇರೋದ್ರಿಂದ, ಸೊ ನಾವು ಯಾಕೆ ಗೂಗಲ್ ಅಥವಾ ಕ್ರೋಮ್ ಅನ್ನೋ ಬ್ರೌಸರ್ನ ಪ್ರಿಫರ್ ಮಾಡೋದು ಇವಾಗ ಅರ್ಥ ಆಯ್ತಾ? ಸೊ ಈ ಎಲ್ಲ ರೀಸನ್ಗಳಿಂದ ನಾವು ಗೂಗಲ್ ಆಗಿರ್ಬೋದು, ಗೂಗಲ್ ಸರ್ಚ್ ಇಂಜಿನ್ ಆಗಿರ್ಬೋದು ಅಥವಾ ಕ್ರೋಮ್ ಬ್ರೌಸರ್ ಆಗಿರ್ಬೋದು ಇದನ್ನ ಯೂಸ್ ಮಾಡುವಂಥದ್ದು. ಇದು ತುಂಬಾ ಕಡೆ ಪಾಪ್ಯುಲಾರಿಟಿ ಇದೆ, ತುಂಬಾ ಜನ ಬಂದು ನೋಡ್ತಾರೆ. ಇನ್ನು ಯಾರಿಗೋ ಒಬ್ಬರಿಗೂ ಎಜುಕೇಶನ್ ರಿಲೇಟೆಡ್ ಡೌಟ್ಸ್ಗಳಿರ್ತದೆ, ಅಥವಾ ಯಾರಿಗೂ ಇನ್ಯಾವುದು ಕನ್ಸಲ್ಟೆನ್ಸಿ ಬೇಕಿರ್ತದೆ, ಇನ್ನೊಂದೆಲ್ಲೋ ಹೊರಗಡೆ ಹೋದ್ರು ಅವ್ರಿಗೆ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಅವರಿಗೆ ಟ್ರಾವೆಲಿಂಗ್ ಏಜೆನ್ಸಿ ಕಾಂಟ್ಯಾಕ್ಟ್ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ರು ಫ್ರಮ್ ಬ್ಯಾಂಗ್ಳೂರ್ ಟು ಉಡುಪಿ ಬಂದ್ರು, ಕ್ಯಾಬ್ ಸರ್ವಿಸ್ ಬೇಕು. ಅವ್ರು ಬಂದು ಫಸ್ಟ್ ಎಲ್ಲಿ ಸರ್ಚ್ ಮಾಡೋದು, ಅವ್ರು ಬಂದು ಗೂಗಲ್ ಅಲ್ಲೇ ಸರ್ಚ್ ಮಾಡೋದು, ಕ್ಯಾಬ್ ಸರ್ವಿಸ್ ನಿಯರ್ ಮೀ
ಅಥವಾ ಬೆಸ್ಟ್ ಕನ್ಸಲ್ಟೆನ್ಸಿ ನಿಯರ್ ಮೀ, ಬೆಸ್ಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಿಯರ್ ಮೀ, ಈ ರೀತಿ ಎಲ್ಲ ಸರ್ಚ್ ಮಾಡ್ತಾರೆ, ಮಾಡಲ್ವಾ? ಸೊ ಆ ರೀತಿ ಸರ್ಚ್ ಮಾಡುವಾಗ ಫಸ್ಟ್ ಇನಿಷಿಯಲ್ ಅವರ ಕಣ್ಣಿಗೆ, ಒಬ್ಬ ನಾರ್ಮಲ್ ಯೂಸರ್ಗೆ ಕಣ್ಣಿಗೆ ಬೀಳೋದೆ ಈ ಗೂಗಲ್ ಬಿಸ್ನೆಸ್ ಪ್ರೊಫೈಲ್ಗಳು. ಅರ್ಥ ಆಯ್ತಾ? ಸೊ ಆ ರೀಸನ್ ನೆಕ್ಸ್ಟ್ ಅವ್ರು ಎಲ್ಲಿಗೆ ಹೋಗೋದು, ಇದನ್ನ ದಾಟಿ ನೆಕ್ಸ್ಟ್ ಸ್ಟೆಪ್ ಇರೋದು ಎಲ್ಲಾ ರೀತಿಯ ಸೈಟ್ಸ್ಗಳು, ಡೈರೆಕ್ಟರ್ ಸಬ್ಮಿಷನ್ ಸೈಟ್ಸ್ಗಳಾಗಿರ್ಬೋದು, ದಟ್ ವಿ ಕಾಲ್ ಜಸ್ಟ್ ಡಯಲ್ ಆಗಿರ್ಬೋದು, ಕೆಲವೊಂದು ಸುಲೇಖ, ಈ ರೀತಿ ಸೈಟ್ಸ್ಗಳು ಬರ್ತಾ ಹೋಗ್ತದೆ, ಅಥವಾ ನಮ್ಮ ವೆಬ್ಸೈಟ್ಗಳು ಬರ್ತಾ ಹೋಗ್ತದೆ. ಫಸ್ಟ್ ಇನಿಷಿಯಲಿ ನಮ್ಮ ಒಬ್ಬ ಯೂಸರ್ಗೆ ಕಣ್ಣಿಗೆ ಬೀಳೋದು ಈ ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್. ಸೊ ಆ ರೀಸನ್ ಇಂದ ನಾವು ಎಷ್ಟು ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ನ ಅಪ್ಡೇಟ್ ಮಾಡ್ಕೊಳ್ತೀವೋ ಅಷ್ಟು ನಮಗೆ ಬ್ಯಾಕ್ಲಿಂಕ್ಸ್ಗಳು ಅಂತ ಹೇಳಿದ್ರೆ ಕಾಲ್ಸ್ಗಳು ಬರ್ತಾ ಇರ್ತದೆ ಫ್ರಮ್ ದಿ ಯೂಸರ್, ಯಾರಿಗೆ ಆ ಸರ್ವಿಸ್ ಬೇಕೋ ಅವರಿಂದ ಬರ್ತಾ ಹೋಗ್ತದೆ. ಸೊ ಆ ರೀಸನ್ ಇಂದ ಇದು ತುಂಬಾ ಇಂಪಾರ್ಟೆಂಟ್ ಒಬ್ಬ ಬಿಸ್ನೆಸ್ ಮ್ಯಾನಿಗೂ ಮತ್ತು ಬಿಸ್ನೆಸ್ಸಿಗೂ. ಅಂಡ್ ವಾಟ್ ಆರ್ ದ ಟ್ರಿಕ್ಸ್? ಇದರಲ್ಲಿ ಟ್ರಿಕ್ಸ್ ಏನಂತ ಹೇಳಿದ್ರೆ ಸಿಂಪಲ್ ವೇ, ಇಲ್ಲಿ ಯಾವ ರೀತಿಯ ನಾವು ಜುಗಾಡ್ ಮಾಡ್ಲಿಕ್ಕೆ ಆಗಲ್ಲ, ಅಂಡ್ ಯಾವ ರೀತಿಯ ಅನ್ಎಥಿಕಲ್ ವೇಲ್ ನಾವೇನ್ ಮಾಡ್ಲಿಕ್ಕೆ ಆಗಲ್ಲ, ಹೋಗ್ಲಿಕ್ಕೆ ಆಗಲ್ಲ. ಬಿಕಾಸ್ ಪ್ರೀವಿಯಸ್ ಹಾಗೆ ಮಾಡ್ಬೋದಿತ್ತು, ಯಾರ ಪ್ರೊಫೈಲ್ ಬೇಕಾದ್ರೆ ಎಡಿಟ್ ಮಾಡ್ಬೋದಿತ್ತು, ಯಾವ ರೀತಿಯ ಸಸ್ಪಿಷಿಯಸ್ ಆಕ್ಟಿವಿಟೀಸ್ಗಳನ್ನು ಕೂಡ ಮಾಡ್ಬೋದಿತ್ತು. ಬಟ್ ಇವಾಗ ತುಂಬಾ ಸ್ಟ್ರಿಕ್ಟ್ ಆಗಿದೆ, ಗೂಗಲ್ ಸಂಸ್ಥೆ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಯಾರ ಪ್ರೊಫೈಲ್ ಕೂಡ ಈಸಿಯಾಗಿ ಅವ್ರು ಏನ್ ಮಾಡಲ್ಲ, ಒಪ್ಕೊಳ್ಳಲ್ಲ. ಲೈವ್ ಬಿಸ್ನೆಸ್ ತೋರಿಸ್ಬೇಕು, ವಿಡಿಯೋಸ್ ಮಾಡಿಸಿ ತೋರಿಸ್ಬೇಕು. ಅಂಡ್ ಒಂದ್ಸಲ ನೀವು ಏನೆಲ್ಲ ಅಪ್ಲೋಡ್ ಮಾಡ್ತೀರಾ ಮತ್ತೆ ಎಡಿಟಿಂಗ್ ಮಾಡ್ಲಿಕ್ಕೆ ಹೋದ್ರೆ ಕೆಲವೊಮ್ಮೆ ಸಸ್ಪೆಂಡ್ ಆಗೋ ಚಾನ್ಸಸ್ ಇರ್ತದೆ. ಸೊ ಆ ರೀಸನ್ ಇಂದ ಒಂದು ಸಲ ನೀವು ಏನೋ ಒಂದು ವಿಷಯನ ಅಪ್ಲೋಡ್ ಮಾಡಬೇಕಿತ್ತು ಅನ್ಕೊಳ್ಳಿದ್ರೆ ಎಟ್ ಅ ಟೈಮ್ ನಿಮ್ಗೆ ಏನ್ ಅನ್ಸ್ತದೋ ಅದನ್ನ ಅಪ್ಲೋಡ್ ಮಾಡಿ. ಒನ್ಸ್ ಅಗೇನ್ ನೀವು ಆ ಪ್ರೊಫೈಲ್ ಅಪ್ಡೇಟ್ ಆದ್ಮೇಲೆ ಒಂದು 6 months ನಂತರ ಅದು ಸೆಟ್ ಆಗಿರ್ತದೆ, ಗೂಗಲ್ಗೆ ಒಂದು ಟ್ರಸ್ಟ್ ಬಂದಿರ್ತದೆ ನಿಮ್ಮ ಪ್ರೊಫೈಲ್ ಮೇಲೆ. ಸೊ ಆ ರೀಸನ್ ಇಂದ ಮತ್ತೆ ನೀವೇನಾದ್ರೂ ಚೇಂಜಸ್ ಮಾಡ್ಲಿಕ್ಕೆ ಹೋದ್ರೆ, ಇನ್ ದ ಕೇಸ್ ಲೊಕೇಶನ್ ಚೇಂಜ್ ಮಾಡ್ಲಿಕ್ಕೆ ಇರ್ತದೆ, ಆರ್ ಇನ್ ದ ಕೇಸ್ ಮೊಬೈಲ್ ನಂಬರ್ ಚೇಂಜ್ ಮಾಡ್ಲಿಕ್ಕೆ ಇರ್ತದೆ. ಸೊ ಆವಾಗ ನೀವು ಮಾಡ್ಲಿಕ್ಕೆ ಹೋದ್ರೆ ಗೂಗಲ್ ಅವರಿಗೆ ಅದು ಸಸ್ಪಿಷಿಯಸ್ ಅನಿಸ್ತದೆ. ಯಾಕಂತ ಹೇಳಿದ್ರೆ ಫ್ರಮ್ 6 months ಅಥವಾ ಫ್ರಮ್ ಡ್ಯೂರೇಷನ್ಸ್ ಅದು ತುಂಬಾ ಸ್ಟಿಲ್ ಆಗಿ ನಿಂತಿದೆ. ಅಟ್ ದ ಮೂಮೆಂಟ್ ಕರೆಕ್ಷನ್ಸ್ ಮಾಡಿದ್ರೆ ಇಟ್ ವಿಲ್ ಥಿಂಕ್ ಇಟ್ಸ್ ಅ ಸಸ್ಪಿಷಿಯಸ್ ಆಕ್ಟಿವಿಟಿ. ಆವಾಗ ಏನಾಗ್ತದೆ, ಕೆಲವೊಮ್ಮೆ ಗೂಗಲ್ ಬಿಸ್ನೆಸ್ ಮೈ ಬಿಸ್ನೆಸ್ ಪ್ರೊಫೈಲ್ ಅನ್ನೋದು ಸಸ್ಪೆಂಡ್ ಆಗೋ ಚಾನ್ಸಸ್ ಇರ್ತದೆ. ಸೊ ಆ ರೀಸನ್ ಇಂದ ನಾವೇನ್ ಮಾಡಬೇಕು, ಸೊ ಏನೇ ಇನ್ಫಾರ್ಮೇಶನ್ ಹಾಕಿದ್ರು ಸ್ಟಿಲ್ ಆಗಿ ಫಸ್ಟ್ ಏನ್ ನಾವು ಕಂಟೆಂಟ್ ಅನ್ನು ಕೊಡ್ತೀವಲ್ಲ ಅದೇ ಫೈನಲೈಸ್ ಆಗಿರ್ಬೇಕು. ಸೊ ಮತ್ತೆ ಯು ಕ್ಯಾನ್ ಡೂ ಇಟ್, ನಂಬರ್ ಅನ್ನ ಚೇಂಜ್ ಮಾಡಿ ನೋಡ್ಬೋದು. ಎಲ್ಲಾ ಟೈಮು ಸಸ್ಪೆಂಡ್ ಮಾಡಲ್ಲ, ಬಟ್ ಕೆಲವು ಟೈಮಲ್ಲಿ ಸಸ್ಪೆಂಡ್ ಆಗ್ತದೆ. ಅಂಡ್ ಸಸ್ಪೆಂಡ್ ಆದ್ರೆ ಏನ್ ಮಾಡೋದು, ಅದಕ್ಕೂ ತುಂಬಾ ರೀತಿಯ ವೇಸ್ಗಳಿದೆ. ಅವರಿಗೆ ಮೇಲ್ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ರೀಇನ್ಸ್ಟೇಟ್ಮೆಂಟ್ ಕೊಟ್ಟು ನಿಮ್ಮ ಕಂಪ್ಲೀಟ್ ಬಿಸ್ನೆಸ್ ಡೀಟೇಲ್ಸ್ಗಳು ಕೊಡಬೇಕು. ಲೈಕ್ GST ಫೈಲ್ಸ್ಗಳಾಗಿರ್ಬೋದು, ಎಲ್ಲ ಅಥಾರಿಟೀಸ್ ಸರ್ಟಿಫಿಕೇಶನ್ಸ್ ಗಳನ್ನ ಅವ್ರಿಗೆ ಕೊಡಬೇಕು. ನೆಕ್ಸ್ಟ್ ಅವರು ಅಪ್ರೂವ್ ಮಾಡ್ತಾರೆ. ಇಟ್ ವಿಲ್ ಟೇಕ್ ಟೈಮ್, ಮೋರ್ ದೆನ್ 20 days ಕೆಲವೊಮ್ಮೆ ತಗೊಳ್ಬಹುದು. ಇಷ್ಟೆಲ್ಲ ವೇಸ್ ಇರ್ತದೆ. ಅಂಡ್ ಈಸಿಯಾಗಿ ಕೂಡ ನಿಮ್ಮ ಬಿಸ್ನೆಸ್ ನ ಅದು ಒಪ್ಕೊಳ್ಳಲ್ಲ, ಎಲ್ಲಾ ರೀತಿಯಲ್ಲೂ ಚೆಕ್ ಮಾಡ್ತದೆ. ಅಂಡ್ ಒಂದೇ ಲೊಕೇಶನ್ ಅಲ್ಲಿ 2-3 ಬಿಸ್ನೆಸ್ ಒಂದೇ ಹೆಸರಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಒಂದೇ ಹೆಸರಲ್ಲಿ ಮಾಡ್ಬೇಕಂದ್ರೆ ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ಮಾಡಬೇಕು. ಅಂಡ್ ಇದರಲ್ಲಿ ಏನ್ ಸ್ಟ್ರಾಟಜಿ ಅಂತ ಹೇಳಿದ್ರೆ, ರ್ಯಾಂಕಿಂಗ್ ಅಂತ ಹೇಳಿದ್ರೆ, ನಿಮ್ಮ ಮೇನ್ ಬಿಸ್ನೆಸ್ ಏನ್ ಟ್ಯಾಗ್ ಇದೆ ಆ ಟ್ಯಾಗ್ ಅನ್ನ ಹೆಡ್ಡಿಂಗ್ ಆಗಿ ಕೊಟ್ಬಿಡಿ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಈ ಹೋಸ್ಟಿಂಗರ್ ತಿನ್ಕೊಳ್ಳಿ, ಇಸ್ ಅ ಹೋಸ್ಟ್ ಪ್ರೊವೈಡರ್ ಆರ್ ಸರ್ವರ್ ಪ್ರೊವೈಡರ್ ಫಾರ್ ದಿ ವೆಬ್ಸೈಟ್ಸ್ ಅಲ್ವಾ? ಸೊ ಅವ್ರು ನೋಡಿ ಎಷ್ಟು ತುಂಬಾ ಸ್ಟ್ರಾಟಜಿಕ್ ವೇಲಿ ಅವರ ಡೊಮೈನ್ ಅನ್ನು ಚೂಸ್ ಮಾಡಿದ್ರೆ hostingar.com ಹೆಸರಲ್ಲಿ ಹೋಸ್ಟ್ ಇದೆ. ಯಾರೇ ಬಂದು ಗೂಗಲ್ ಸರ್ಚ್ ಇಂಜಿನ್ ಅಲ್ಲಿ ಹೋಸ್ಟ್ ಅಂತ ಸರ್ಚ್ ಮಾಡಿದ್ರೆ ಯೂಶಲಿ ಫಸ್ಟ್ ಬರೋದು ಹೋಸ್ಟಿಂಗಾರೆ. ಈ ಗೋಡಾಡಿ, ಬಿಗ್ ರಾಕ್, ಹೋಸ್ಟ್ ಗೇಟರ್ ಇವರೆಲ್ಲ ನೋಡಿ, ಅವರೆಲ್ಲ ಹೆಸರಲ್ಲಿ ಹೋಸ್ಟ್ ಗೇಟರ್ ಆದ್ರೂ ಪರವಾಗಿಲ್ಲ. ಈ ಗೋಡಾಡಿ, ಬಿಗ್ ರಾಕ್ ಇವರೆಲ್ಲ ನೋಡಿ ಹೇಗಿದೆ ಅಲ್ವಾ? ಸೊ ಇವರಿದೆಲ್ಲ ಹೇಗಿದೆ ಅಂತ ಹೇಳಿದ್ರೆ ಹೆಸರಲ್ಲಿ ಎಲ್ಲೂ ಕೂಡ ಟ್ರಿಗರ್ ಆಗಲ್ಲ. ಟ್ರಿಗರ್ ಅಂದ್ರೆ ರ್ಯಾಂಕಿಂಗ್ ಬರ್ತದೆ, ಬಟ್ ಯೂಶಲಿ ಇನಿಷಿಯಲಿ ಟ್ರಿಗರ್ ಆಗೋದು ತುಂಬಾ ಕಮ್ಮಿ. ಸೊ ನಾವೇನ್ ನೇಮ್ ಕೊಡ್ತೀವಲ್ಲ, ಆ ನೇಮ್ ಅನ್ನೋದು ನಮ್ಮ ಬಿಸ್ನೆಸ್ ನ ಓವರ್ ಆಲ್ ರೆಪ್ರೆಸೆಂಟ್ ಮಾಡಬೇಕು. ಅರ್ಥ ಆಯ್ತಾ? ಕೆಲವೊಮ್ಮೆ ಆ ರೀತಿ ಸರ್ಚ್ ಕೊಟ್ಟಾಗ ಕೂಡ ಏನಾಗ್ತದೆ, ಆ ನೇಮ್ ಅನ್ನೋದು ಟ್ರಿಗರ್ ಆಗಿ ಬರೋ ಚಾನ್ಸಸ್ ಇರ್ತದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ ಒಂದು ತುಂಬಾ ಇಂಪಾರ್ಟೆಂಟ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಒಂದು ಬಿಸ್ನೆಸ್ ಅನ್ನೋದು ಸಕ್ಸಸ್ಫುಲ್ ಆಗಿ ರನ್ ಆಗ್ಲಿಕ್ಕೆ. ಅರ್ಥ ಆಯ್ತಾ? ಇದರಲ್ಲಿ ಮಿಸ್ಟೇಕ್ಸ್ ಟು ಅವಾಯ್ಡ್ ಆಲ್ರೆಡಿ ನಾನು ಹೇಳಿದೆ. ಯಾವುದೇ ರೀತಿಯ ಆಕ್ಟಿವಿಟೀಸ್ಗಳನ್ನ ಮತ್ತೆ ಪದೇ ಮಾಡ್ತಾ ಹೋಗಬಾರ್ದು ಪ್ರೊಫೈಲ್ ಅಲ್ಲಿ. ಅಂಡ್ ಪ್ರೊಫೈಲ್ ಅಲ್ಲಿ ಫೋಟೋಸ್ಗಳು ಹಾಕ್ತಾ ಇದ್ರು ನೀವು ನ್ಯಾಚುರಲ್ ಆಗಿ ಹಾಕಬೇಕು. ಯಾವುದೇ ರೀತಿಯ ಎಡಿಟೆಡ್ ಫೋಟೋಸ್ಗಳು, ಗೂಗಲ್ ಫೋಟೋಸ್ಗಳನ್ನೆಲ್ಲ, ಅಂದ್ರೆ ಬೇರೆಯವರು ಕಾಪಿಡ್ ಫೋಟೋಸ್ಗಳನ್ನ ಹಾಕ್ಲಿಕ್ಕಿಲ್ಲ. ನ್ಯಾಚುರಲ್ ಆಗಿ ಅದಕ್ಕೆ ಫೀಲ್ ಆಗಬೇಕು. ಅಂಡ್ ಅಂತ ಫೋಟೋಸ್ಗಳನ್ನ ನೀವೇನ್ ಮಾಡಬೇಕು, ಅಲ್ಲಿ ಹಾಕಿದ್ರೆ ಇನ್ನೂ ತುಂಬಾ ಒಳ್ಳೆಯದು. ಇದು ಇವತ್ತಿನ ವಿಚಾರ. ಇದರಲ್ಲಿ ಇನ್ನೂ ತುಂಬಾ ವಿಚಾರಗಳು ಹೇಳಲಿಕ್ಕಿದೆ, ಬಟ್ ನನಗೆ ಸಿಕ್ಕಿರುವಂಥ ಸಮಯದಲ್ಲಿ ನಾನು ಇಷ್ಟು ರೀಚ್ ಮಾಡ್ತಾ ಇದ್ದೀನಿ. ಬಟ್ ಇನ್ನು ಮುಂದೆ ಕೂಡ ಇದರಲ್ಲಿ ಬರುವಂಥ ಕೆಲವೊಂದು ಟೆಕ್ನಿಕಲ್ ಪಾರ್ಟ್ಸ್ಗಳು ಆ್ಯಂಡ್ ಕೆಲವೊಂದು ಸ್ಟ್ರಾಟರ್ಜಿಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಹೇಗೆ ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ನ ರ್ಯಾಂಕ್ ಮಾಡೋದು, ಇದು ತುಂಬ ಮ್ಯಾಟರ್ ಅಲ್ವಾ? ನಾ ಇವಾಗ ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ ಅಂದರೆ ಹೇಳಿದೆ, ಅದರ ಹಿಸ್ಟ್ರಿ ಕೂಡ ಕೆಲವೊಂದು ಫ್ಯಾಕ್ಟರ್ಸ್ಗಳನ್ನು ಹೇಳಿದೆ. ಇವಾಗ ಎಲ್ಲ ಗೊತ್ತಾಯಿತು ನಿಮಗೆ. ಬಟ್ ಇದನ್ನು ಹೇಗೆ ಅಪ್ಲಿಫ್ಟ್ ಮಾಡ್ಕೊಂಡು ಹೋಗೋದು, ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಕಾಯ್ತಾ ಇರಿ. ಬಾಯ್ ಫ್ರಮ್ ರೂಟ್ಸ್.